ಹಾಯ್ ಫ್ರೆಂಡ್ಸ್, ಇವತ್ತು ಹುರುಳಿಕಾಳು ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಹುರುಳಿಕಾಳು ರಸಮ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ. ಇವಾಗ ಹುರುಳಿಕಾಳು ರಸಮ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಹುರುಳಿಕಾಳು ತೊಗೊಂಡಿದ್ದೀನಿ. ಅದನ್ನು 2 ಸಲ ವಾಶ್ ಮಾಡ್ಕೋಬೇಕು. 2 ಸಲ ನೀಟಾಗಿ ತೊಳ್ಕೊಂಡಾದಮೇಲೆ ಅದ್ರ ಹುರುಳಿಕಾಳಿಗೆ ನೀರು ಹಾಕಿ ಅದ್ರ ಜೊತೆಗೆ 2 ಟೊಮೊಟೊ ಹಾಕಿ ಒಂದು 5-6 ವಿಷಲ್ ಬರ್ಸ್ಕೋಬೇಕು. ಹುರುಳಿಕಾಳು ಚೆನ್ನಾಗಿ ಬೆಂದಿರಬೇಕು, ಆ ರೀತಿ ವಿಷಲ್ ಹಾಕಿಸ್ಕೋಬೇಕು. ಹುರುಳಿಕಾಳು ರಸ ಮಾಡೋದಕ್ಕೆ ಇಲ್ಲಿ ನಾನಲ್ಲಿ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕುಟ್ಟಾಣಿಗಾಗಿ ಕುಟ್ಕೋತಾ ಇದ್ದೀನಿ. ಈ ರೀತಿ ಜಜ್ಕೋಬೇಕು. ಇವಾಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ, ಒಂದು 1/4 ಟೀ ಚಮಚ ಜೀರಿಗೆ ಹಾಕಿ, ಸ್ವಲ್ಪ ಹಿಂಗೆ ಹಾಕಿದ್ಮೇಲೆ ಒಂದು 10-12 ಒಣಮೆಣಸಿನ್ಕಾಯಿ ಹಾಕಬೇಕು. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದು ಫ್ರೈ ಆಗ್ತಿದ್ದಂಗೆ ಜಜ್ಜಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಹುರುಳಿಕಾಳು ಮತ್ತು ಟೊಮ್ಯಾಟೊ ಬೇಯಿಸ್ಕೊಂಡಿರ್ತೀವಲ್ಲ ಅದರ ರಸನ ಇದಕ್ಕೆ ಹಾಕಬೇಕು. ಹುರುಳಿಕಾಳು ಸ್ಮ್ಯಾಶ್ ಆಗೋ ಥರ ಬೆಂದಿದ್ರೆ ಈಗ ಈ ರೀತಿ ಸ್ಪೂನಲ್ಲಿ ಈ ರೀತಿ ಮಾಡಿಕೊಂಡು ಫುಲ್ಲು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದು ಜಾಸ್ತಿ ಬೆಂದಿಲ್ಲ ಅಂದರೆ ಒಂದು ಸಲ ಮಿಕ್ಸಿಲಿ ರುಬ್ಬಿ ಸೋಸ್ಕೋಬೇಕು. ಇದಕ್ಕೇನೆ ಈ ರೀತಿ ಸೋಸ್ಕೊಂಡು ಹೀಗೆ ಹಾಕಿ ಫುಲ್ ಹಾಕಬಾರ್ದು. ಹುರುಳಿಕಾಳ್ದು ತರಿದ್ದೆಲ್ಲ ಇರುತ್ತಲ್ಲ ಅದನ್ನು ತೆಕ್ಕೋಬೇಕು. ಈ ರೀತಿ ಸೋಸ್ಕೊಂಡಾದ್ಮೇಲೆ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು 4-5 ಚಮಚದಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುರುಳಿಕಾಳು ರಸಮ್ಗೆ ಹುಣಸೆ ರಸ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಹಾಕ್ತಾಯಿರೋದು. ಇವಾಗ ಚೆನ್ನಾಗಿ ಕುದೀತಿದೆ. ಇಷ್ಟು ಕುದ್ರೆ ಹುರುಳಿಕಾಳು ರಸಮ್ ರೆಡಿ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.